ಸಂಘದ ವತಿಯಿಂದ ಒಂದು ಪೂರ್ವಭಾವಿ ಸಭೆ ಅಂದರೆ ಈಗಾಗಲೇ ಎಲ್ಲ ಹಿರಿಯ ನಾಯಕರು ಮತ್ತು ಸಮುದಾಯದ ಜೊತೆ ಮಾತಾಡಿ ಯಾವತ್ತು ನಾವು ಈ ಒಂದು ಕಾರ್ಯಕ್ರಮನ ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡೋದಕ್ಕೋಸ್ಕರ ಇಲ್ಲಿ ಸೇರಿದ್ವಿ. ಅದೇ ಪ್ರಕಾರ ನಾವು ಈ ಜಯಂತಿ ಆಚರಣೆ ಮಾಡೋದ್ರ ಜೊತೆಗೆ ಅಂದರೆ 7, 8 ಅಂದರೆ ಆಗಸ್ಟಲ್ಲಿ ನಮ್ಮ ಚೌಲ್ಟ್ರಿ ಎಲ್ಲ ಉದ್ಘಾಟನೆ ಮಾಡಿದ್ವಿ. ಅದಕ್ಕೆ ವಾರ್ಷಿಕೋತ್ಸವ ಮತ್ತು ಕೆಂಪೇಗೌಡರ ಜಯಂತಿ ಉತ್ಸವದ ಹಿನ್ನೆಲೆಯಲ್ಲಿ ಒಂದು ಕೆಂಪೇಗೌಡರ ಸಾಂಸ್ಕೃತಿಕ ಉತ್ಸವ ಮತ್ತು ವಾರ್ಷಿಕೋತ್ಸವ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ಆಗಸ್ಟ್ 9ನೇ ತಾರೀಕು ಬಂಗಾರಪೇಟೆಯಲ್ಲಿ, ಅಂದರೆ ಈ ಸಾಲಿನಲ್ಲಿ ನೀವೆಲ್ಲರೂ ಗಮನ ಹಾಕಿದ್ರಿ ಯಾವ ರೀತಿ ಒಕ್ಕಲಿಗರ ಸಂಘದಿಂದ ಒಂದು ಸಾಂಸ್ಕೃತಿಕ ಉತ್ಸವನ ಮಾಡಿದ್ದಾರೆ. ಕೆಂಪೇಗೌಡರ ಜಯಂತಿ ಇರ್ಬೋದು, ಸಂಕ್ರಾಂತಿ ಹಬ್ಬ ಇರ್ಬೋದು, ಅಥವಾ ಮಹಿಳಾ ಒಂದು ಸಂಘದ ಒಕ್ಕಲಿಗರ ಚುಂಚಶ್ರೀ ಸಂಘದ ಒಂದು ಕಾರ್ಯಕ್ರಮ ಮಾಡಿದ್ವಿ. ಮತ್ತು ಧರ್ಮಸ್ಥಳದವರ ಸಹಯೋಜಕರೊಂದಿಗೆ ಅಡಿಕ್ಷನ್ ಬಿಡಿಸೋದಕ್ಕೆ ಒಂದು ಕಾರ್ಯಕ್ರಮ ಮಾಡಿ ಈ ರೀತಿ ಜನಪರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ಕೆಂಪೇಗೌಡರ ಒಂದು ಜಯಂತಿನ ಮಾಡ್ತಾ ಇದ್ವಿ ಯಾವ ಕಾರಣದಿಂದ ಅಂತಂದರೆ, ಈಗ 27ನೇ ತಾರೀಕು ಎಲ್ಲ ಕಡೆ ಮಾಡ್ತಾರೆ, ಆವಾಗ ಯಾರು ಎಲ್ಲಿ ನೋಡಿ ಅದನ್ನ ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ನಾವೇನು ಮಾಡಿದ್ರಿ, ಭಾನುವಾರದ ಹೊತ್ತು ಮಾಡೋಣ, ಆವಾಗ ಎಲ್ಲರೂ ಫ್ರೀ ಇರ್ತಾರೆ, ಎಲ್ಲ ಸಮುದಾಯದವ್ರು ಇರ್ತಾರೆ ಅಂತೇಳಿ ಎಲ್ಲ ಸಮುದಾಯಗಳನ್ನ, ಅಂದರೆ ನಾವು ಈಗ ಒಂದು 8 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಎಲ್ಲ ಸಮುದಾಯಗಳನ್ನ ಒಗ್ಗಟ್ಟಿಗೆ ತೊಗೊಂಡು ಮಾಡ್ತಾಯಿದ್ವಿ ನಮ್ಮ ಒಂದು ಸಾಂಸ್ಕೃತಿಕ ಹಬ್ಬ. ಆಮೇಲೆ ಈಗ ಏನೋ ಮೊನ್ನೆ ಯಾರೋ ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿದ್ರು, ಏನೋ ಕೆಂಪೇಗೌಡ ಜಯಂತಿನ ಮಾಡೋದಕ್ಕೆ ಇನ್ನೊಂದು ಸಾರಿ ಮಾಡೋದಕ್ಕೆ ಆಸ್ಪದ ಕೊಡೋದಿಲ್ಲ ಅಂತ. ನಾವು ಅಧಿಕೃತವಾಗಿ ಇದು ಒಂದು ಒಕ್ಕಲಿಗರ ಸಂಘ ಆಗಿದೆ. ಪೇಪರ್ ಪಬ್ಲಿಕೇಶನ್ ಕೊಟ್ಟು ಈಗ ಒಂದು 14 ವರ್ಷದ ಹಿಂದೆ ಪೇಪರ್ ಪಬ್ಲಿಕೇಶನ್ ಕೊಟ್ಟು ಮಾಡಿದ್ವಿ. ಈಗ ಅವರೇನೋ ಒಂದು ಯಾರೋ ಬಿಂಬಿಸ್ಕೋಬೇಕು ಅದು ಇದು ಅಂತೇಳಿ ಒಂದು ಸಂಘ ಮಾಡ್ಕೊಂಡಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅವರು ಬೇಕಾದ್ರೂ ಆಚರಣೆ ಮಾಡ್ಕೊಳ್ಳಿ, ಅಥವಾ ಬೇರೆ ಜನಾಂಗದವರು ಕುರುಬರು ಬೇಕಾದ್ರೂ ಆಚರಣೆ ಮಾಡಲಿ, ಒಕ್ಕಲಿಗರು ಮಾಡ್ಕೊಳ್ಳಿ, ಅಥವಾ ದಲಿತರು ಮಾಡಲಿ, ಎಲ್ಲರಿಗೂ ಸಹ ನಾಡಪ್ರಭು ಅವರ ಜಾತಿ ಭೇದ ಇಟ್ಕೊಳ್ಳದೆ ಒಂದು ಸಮಾಜನ ಕಟ್ಟಬೇಕಂತ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾರಿಗೆ ಇಷ್ಟ ಬಂದಾಗ ಯಾರು ಬೇಕಾದ್ರೂ ಮಾಡ್ಬೋದು. ವರ್ಷದ 365 ದಿವಸನೂ ಮಾಡೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಆದರೆ ನಾವು ಇಲ್ಲಿನ ಜನಗಳಿಗೆ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಅವರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷ ಪಡಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಭಾನುವಾರದ ಹೊತ್ತು ಮಾಡ್ತಾಯಿದ್ವಿ. ಈ ಸಾರಿ ಅದೇ ಪ್ರಕಾರ ವಾರ್ಷಿಕೋತ್ಸವ ಮತ್ತು ಕೆಂಪೇಗೌಡರ ಜಯಂತಿ ಹಿನ್ನೆಲೆಯಲ್ಲಿ ನಾವು ಕೆಂಪೇಗೌಡರ ಸಾಂಸ್ಕೃತಿಕ ಉತ್ಸವ ಅಂತ ಮಾಡ್ತಾಯಿದ್ದೀವಿ. ಆದ್ದರಿಂದ ನಿಮ್ಮೆಲ್ಲರ ಸಹಕಾರ ಬೇಕಾಗತ್ತೆ. ಮತ್ತು ನೀವು ಸಾರ್ವಜನಿಕರಲ್ಲಿ ಈ ಒಂದು ಕಾರ್ಯಕ್ರಮಗಳ ಹಿಂದೆ ಏನು ಕಾರ್ಯಕ್ರಮಗಳನ್ನ ಮಾಡಿತ್ತು ಅದನ್ನು ಅವ್ರ ಹತ್ರ ಬಿಂಬಿಸಿ ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಮತ್ತು ಜಿಲ್ಲೆಯಲ್ಲಿ ಒಂದು ಯಶಸ್ವಿ ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಒಂದು ಭಾವನೆನ, ಸಂದೇಶನ ನೀವು ಎಲ್ಲರಿಗೂ ತಲುಪಿಸಿ, ಅವತ್ತು ಪಕ್ಷಭೇದ ಮರೆತು ಇಲ್ಲಿ ಯಾವುದೋ ಪಕ್ಷ ಇಲ್ಲ ಅಥವಾ ಯಾವುದೋ ಒಬ್ಬ ವ್ಯಕ್ತಿನ ನಾವು ಪ್ರತಿಬಿಂಬಿಸ್ಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತೀವಿ, ಇವರ ಅಧ್ಯಕ್ಷತೆಯಂತಿಲ್ಲ, ನಾವೆಲ್ಲರೂ ಸಹ ಕಾರ್ಯಕರ್ತರೆ. ನಾವಿಲ್ಲಿ ಯಾರು ನಾಯಕರಿಲ್ಲ, ಒಕ್ಕಲಿಗರ ಒಂದು ಕುಟುಂಬ ಇದೆ. ಕೆಲವರು ಹೊರಗಡೆ ಮಾತಾಡ್ಕೋಬೋದು ಅಥವಾ ಇನ್ನೊಬ್ಬರಿಂದ ಮಾಡ್ಕೋಬೋದು, ಅದೆಲ್ಲ ಇರ್ತದೆ, ಸಹಜ ಸಾಮಾನ್ಯ. 5 ಬೆರಳು ಒಂದೇ ಥರ ಇಲ್ಲ. ಆಮೇಲೆ ಇದೇ ಹಿನ್ನೆಲೆಯಲ್ಲಿ ನಾವು ಎಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ ಸ್ವಾಮೀಜಿಯವರ ಹತ್ರ ವಿಚಾರ ವಿನಿಮಯ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾಯಿದ್ವಿ. ಈ ಸಾರಿ ಒಂದು ವಿಭಿನ್ನವಾಗಿ ಅಂದರೆ ಅವತ್ತು ಕೆಂಪೇಗೌಡರ ಒಂದು ಕಾರ್ಯಕ್ರಮನ ಉತ್ಸವ ಮಾಡೋದ ಸಂದರ್ಭದಲ್ಲಿ ಒಂದು ಕೈಪಿಡಿನೂ ಸಹ ತರಿಸಿ ಯಾವ ರೀತಿಯಲ್ಲಿ ಸಂಘ ಬೆಳ್ಕೊಂಡು ಬಂತು, ಯಾವ ರೀತಿಯಲ್ಲಿ ಏನೇನು ಸಮಸ್ಯೆಗಳು ಬಂತು, ಈ ಎಲ್ಲ ಬಿತ್ತರಿಸ್ಕೊಂಡು ಅದಕ್ಕೂ ಸಹ ಉತ್ತರ ಕೊಟ್ಟು ನಾವು ಈ ಒಂದು ಕಾರ್ಯಕ್ರಮನ ಮಾಡಬೇಕಂತಿದ್ರಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಆಗಿದೆ ಅಂತ ಹೇಳಿಕೊಂಡು ಈ 1-2 ಮಾತನ್ನ ಅಂದರೆ ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿನ ಕೊಟ್ಟಿದ್ರಿ. ಈ ಮಾಹಿತಿನ ಎಲ್ಲರಿಗೂ ತಲುಪಿಸ್ಬೇಕಂತ ತಮ್ಮಲ್ಲಿ ಸಭೆನ ಮಾಡ್ಕೊಂಡು ದಿನಾಂಕ ಎಲ್ಲ ನಿಗದಿ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಯಾರನ್ನ ಕರೆಸ್ಕೋಬೇಕು, ಸ್ವಾಮೀಜಿಗಳು ಕಂಟಿನ್ಯೂಸ್ ಆಗಿ ಬರ್ತಾರೆ. ಸ್ವಾಮೀಜಿಗಳ ಜೊತೆಗೆ ಬೇರೆ ಯಾರಾದರೂ ಒಳ್ಳೆಯ ವಾಗ್ಮಿಗಳು ಅಥವಾ ನಮ್ಮ ಸಮುದಾಯದಲ್ಲಿ ಒಂದು ಗುರುತು ಮಾಡಿರೋಂಥ ವ್ಯಕ್ತಿಗಳನ್ನ ಕರೆಸ್ಕೊಂಡು ಅವ್ರ ಕಡೆಯಿಂದ ನಾವು ಉದ್ಘಾಟನೆ ಮಾಡ್ತೀವಿ. 2 ಸಾರಿ ಡೆಪ್ಟಿ CM ಅವರು ಅಶ್ವತ್ಥ ನಾರಾಯಣ ಅವರು, ಆಮೇಲೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನಾವು ಸಾಕಷ್ಟು ಸಾರಿ ಪ್ರಯತ್ನ ಪಟ್ಟಾಗ ಒಂದು ಸಾರಿ ಪಾರ್ಲಿಮೆಂಟ್ ಇದರಿಂದ ಮತ್ತು ಬೇರೆ ಇನ್ನೊಂದು ಕಾರ್ಯಕ್ರಮ ಇತ್ತು. ಆ ರೀತಿಯಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನ ಗುರುತು ಮಾಡ್ಕೊಂಡು ಸಮಾಜದಲ್ಲಿ ಒಂದು ಗೌರವಾನ್ವಿತ ವ್ಯಕ್ತಿಗಳಿರಬೇಕು ಮತ್ತು ಅವರು ಮೇಧಾವಿಗಳಿರಬೇಕು. ಆ ಥರ ವ್ಯಕ್ತಿಗಳನ್ನ ಗುರುತು ಮಾಡಿಕೊಂಡು ಯಾರನ್ನ ಕರೆಸ್ಕೋಬೇಕಂತೇಳಿ ಇನ್ನೊಂದು ದಿವಸದಲ್ಲಿ ನಾವು ತೀರ್ಮಾನ ಮಾಡ್ಕೊಂಡು ಅವ್ರನ್ನ ಕರೆಸ್ಕೊಳ್ತೀವಿ. ಬಟ್ ನಮ್ಮ ಸಮುದಾಯದ ಸ್ವಾಮೀಜಿಗಳೆಲ್ಲರೂ ಇರ್ತಾರೆ. 29ನೇ ತಾರೀಕು ಅವ್ರು ಮಾಡ್ತಾ ಇದ್ದಾರೆ, ನೀವು 27ನೇ ತಾರೀಕು ನೀವು ಭಾಗವಹಿಸ್ತೀರಾ? ಅಲ್ಲ, ನಿಮ್ಮ ನಾಮನ ಇದೆಯಲ್ವಾ? ನಮಗೆ ಈವರೆಗೂ ನಮ್ಮನ್ನ ಒಂದು 8 ವರ್ಷದ ಹಿಂದುಗಡೆ ಒಂದು ಇದು ಕೆಂಪೇಗೌಡರದ ಒಂದು ಜಯಂತಿ ಹಿನ್ನೆಲೆಯಲ್ಲಿ ಒಂದು ಮೀಟಿಂಗ್ ಕರೆದಿದ್ರು, ಯಾರು ಸತ್ಯಪ್ರಕಾಶ್ ತಹಸೀಲ್ದಾರ್ ಇದ್ದಾಗ. ಆ ಸಂದರ್ಭದಲ್ಲಿ ನಮ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ.
ಆದರೂ ಸಹ ಒಂದು ಜಯಂತಿ ವಿಚಾರಣೆ ಮಾಡುವಂಥದ್ರಲ್ಲಿ, ಒಂದು ಸಮುದಾಯದ ಒಂದು ಆಚರಣೆ ಮಾಡುವಂಥದ್ರಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಕೊಟ್ಟಿದ್ದಂಥ ಸೂಚನೆಗಳ ಮೇಲೆ ನಾವು ಅಲ್ಲಿಗೆ ಹೋಗಿದ್ವಿ. ಸಲಹೆ ಸೂಚನೆ ಕೊಡೋಕೆ ಹೋದಾಗ ಇಲ್ಲ ನಾನು ಹೇಳ್ದಂಗೆ ನಡೀಬೇಕು ಅಂತ ಹೇಳಿದ್ರು. ಆಮೇಲೆ ಸತ್ಯಪ್ರಕಾಶ್ ತಹಸೀಲ್ದಾರನು ಸಹ ಅದೊಂದು ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಅಂತ ಹೇಳ್ಕೊಂಡು ಯಾರ್ಯಾರೋ ಕಾರ್ಯಕಾರಿ ಸಮಿತಿಗಳನ್ನ ಅವ್ರಿಗೆಲ್ಲ ವೆಲ್ಕಮ್ ಮಾಡಿದ್ರು. ನಮ್ಮನ್ನು ಒಂದು ವಿಚಾರನೂ ಮಾಡಲಿಲ್ಲ. ನಾವು ಸಲಹೆ ಸೂಚನೆ ಕೊಡೋಕೆ ಹೋದಾಗ ನೀವ್ಯಾರು ಕೇಳೋಕ್ಕೆ ಹಂಗೆ ಅಂತ ನಮ್ಮ ಮೇಲೆ ಇದು ಮಾಡಿ ಪೊಲೀಸರನ್ನ ಕರೆಸಿ ಅವತ್ತು ಕಳಿಸೋದು. ನಾವು ಗೊಂದಲ ಬೇಡ ಅಂತೇಳಿ ಅಲ್ಲಿಂದ ಬಂದ ಮೇಲೆಗೆ ಅವತ್ತು ಬೇಕಮಂಗಲದಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ವಿ. ಆವತ್ತಿಂದ ನಮ್ಮ ಸಂಘದ ಅಡಿಯಲ್ಲಿ ನಾವು ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾಯಿದ್ವಿ. ನಾವು ಯಾರಾದರೂ ಮಾಡಲಿ, ಕೆಂಪೇಗೌಡ ಜಯಂತಿ ಮಾಡಲಿ ಅಥವಾ ಇನ್ನೊಂದು ಜಯಂತಿ ಮಾಡಲಿ, ನನ್ನ ಎಲ್ಲ ಅಧಿಕಾರದ ಅವಧಿಯಲ್ಲಿ ಅಂಬೇಡ್ಕರ್ ಜಯಂತಿನೂ ವಿಜೃಂಭಣೆಯಿಂದ ಮಾಡಿಸಿದ್ದೀನಿ. ನಾನೇ ಸ್ವತಃ ಭಾಗವಹಿಸಿ ಕನಕ ಜಯಂತಿ ಮಾಡಿಸಿದ್ವಿ, ವಾಲ್ಮೀಕಿ ಜಯಂತಿ, ಎಲ್ಲ ಜಯಂತಿಗಳು ಮಾಡಿಸಿ. ನಮ್ಗೆ ಇಲ್ಲಿ ಯಾವುದು ಜಾತಿ ಭೇದ ಅಂತಿಲ್ಲ. ಇವತ್ತು ಎಷ್ಟೋ ಜನ ಹರಿಜನರು ಪ್ರೀತಿ ಮಾಡ್ತಾರೆ, ಅವರು ನಮ್ಮ ಜೊತೆಲಿದ್ದಾರೆ. ಈವನ್ ಹೇಳ್ಕೋಬೇಕಂತಂದರೆ ನಾವು ಹರಿಜನರಲ್ಲಿ ಸಹಪಂಕ್ತಿ ಮಾಡಿದ್ರಿ. ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಒಬ್ಬ ರೈತರಿದ್ದ, ಅವನೇ ನನಗೆ ಟೀ ಎಲ್ಲ ಮಾಡಿ ಕೊಡ್ತಾನೆ. ನಾವು ಅಡುಗೆ ಮನೆಗೂ ಬಂದಿದ್ದಾರೆ. ನಮ್ಮಲ್ಲಿ ಯಾವುದು ಜಾತಿ ಭೇದ ಆಗಲಿ ಅಥವಾ ಪಕ್ಷ ಭೇದ ಆಗಲಿ ಅದು ಇದಿಲ್ಲ. ಯಾರು ರಾಜಕೀಯ ಬಂದರೆ BJPಗನ ಹಾಕ್ಕೊಳ್ಳಿ, JDSಗೆ ಹಾಕ್ಕೊಳ್ಳಿ, ಇಂಡಿಪೆಂಡೆಂಟ್ಗೆ ಹಾಕ್ಕೊಳ್ಳಿ, ಕಾಂಗ್ರೆಸ್ಗೆ ಹಾಕ್ಕೊಳ್ಳಿ, ಏನು ನಮ್ಮ ತಕರಾರಿಲ್ಲ. ನಮ್ಮ ಉದ್ದೇಶ ಏನಂದರೆ ಒಂದು ಸಮುದಾಯದ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು. ನಾವು ಅವತ್ತಿಂದ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ವಿ, ಅದಕ್ಕೋಸ್ಕರ ನಾವು ಮಾಡ್ತೀವಿ. ಆಮೇಲೆ ನಮ್ಗೆ ಇವತ್ತೂ ಸಹ ಆಹ್ವಾನ ಬಂದಿಲ್ಲ. ಯಾರೋ ಚಿಕ್ಕೋಸಳ್ಳಿ ಮಂಜು ಅಂತ ನನಗೆ ಫೋನ್ ಮಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ ಇಂತಿಂಥ ಕಾರಣಕ್ಕೆ ನಾವು ಮಾಡಬೇಕಾ ಅಂತ ಹೇಳಿದೆ. ಅದರಿಂದ ರಾಜಕೀಯ ಬೇಡ ಅಂದರು. ನಾವು ರಾಜಕೀಯ ಮಾಡ್ತಾಯಿಲ್ಲಪ್ಪ, ಸಮುದಾಯದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂತ. ಅಷ್ಟಾಗಿ ನಮ್ಗೆ ಯಾರಿಗೂ ಸಹ ಆಹ್ವಾನ ಇರಲಿಲ್ಲ, ಇಲ್ಲೂ ಇಲ್ಲ. ನಮ್ಮ ಕಾರ್ಯಕ್ರಮನ ನಾವು ನಮ್ಮ ಸಮುದಾಯ ಸೇರಿಸ್ಕೊಂಡು ಇತರೆ ಸಮುದಾಯದ ಜನಗಳನ್ನ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರಿ. ಇವತ್ತೂ ಸಹ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತೀರಿ ಅಂತ ನಮಗೆ ಮನವರಿಕೆ ಆಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಮಾಡ್ತೀವಿ. ಕಾರ್ಯಕ್ರಮ